ನಿಮ್ಮ ಮಗುವಿನ ಫೇವ್ರೆಟ್ ಕಲರ್ ಯಾವುದು? ನಿಮ್ಮ ಮಗುಗೂ ಒಂದು ಫೇವ್ರೆಟ್ ಕಲರ್ ಅಂತ ಇರುತ್ತೆ. ಯಾವ ಕಲರ್ನ ನೀವು ಅತಿಯಾಗಿ ಉಪಯೋಗಿಸ್ತಾ ಇದ್ದೀರಾ? ನಿಮ್ಮ ಮಕ್ಕಳಲ್ಲಿ ನಿಮಗೆ ಯಾವ ಬದಲಾವಣೆ ಬೇಕು? ಯಾವ ಕಲರ್ನ ಯೂಸ್ ಮಾಡಿದ್ರೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮಕ್ಕಳು ಪ್ರತಿದಿನ ಕಲರ್ಸ್ನ ನೋಡ್ತಾರೆ. ಅದು ಬುಕ್ಸ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು. ಈ ಎಲ್ಲ ಕಲರ್ಸ್ ಕೂಡ ಮಕ್ಕಳ ಫೀಲಿಂಗ್ಸ್ ಮೇಲೆ, ಅವರ ಎಮೋಷನ್ಸ್ ಮೇಲೆ ಕೂಡ ಪ್ರಭಾವ ಬೀಳುತ್ತೆ. ರೆಡ್ ಅಂದರೆ ಎನರ್ಜಿ. ಈ ಕಲರ್ ಚಿಲ್ಡ್ರನ್ಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ, ಎಕ್ಸೈಟ್ಮೆಂಟ್ನ ಕೊಡುತ್ತೆ ಆ್ಯಂಡ್ ಆ್ಯಕ್ಷನ್ ಫೀಲಿಂಗ್ಸ್ ಕೂಡ ಕೊಡುತ್ತೆ. ತುಂಬ ರೆಡ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ರೆಸ್ಟ್ಲೆಸ್ ಕೂಡ ಆಗ್ಬೋದು. ಯೆಲ್ಲೋ ಇಸ್ ಎ ಕಲರ್ ಆಫ್ ಹ್ಯಾಪಿನೆಸ್. ಇದು ಕ್ಯೂರಿಯಾಸಿಟಿನ ಜಾಸ್ತಿ ಮಾಡುತ್ತೆ, ಕ್ರಿಯೇಟಿವಿಟಿ, ಪಾಸಿಟಿವ್ ಥಿಂಕಿಂಗ್ನ ಜಾಸ್ತಿ ಮಾಡುತ್ತೆ. ಸಾಫ್ಟ್ ಯೆಲ್ಲೋ ಕಲರ್ಸ್ನ ತುಂಬ ಪ್ರಿಫರ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ಬ್ರೈಟ್ ಯೆಲ್ಲೋ ಕಲರ್ಸ್. ಬ್ಲೂ ನಮಗೆ ಕಾಮ್ನೆಸ್ನ ಕೊಡುತ್ತೆ, ಮಕ್ಕಳ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ, ಫೋಕಸ್ನ ಜಾಸ್ತಿ ಮಾಡುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗಲು ಸಹಾಯ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಸ್ಟಡಿ ಸೆಂಟರ್ಗಳಲ್ಲಿ ಬ್ಲೂ ಕಲರ್ನ ಜಾಸ್ತಿ ಉಪಯೋಗಿಸ್ತಾರೆ. ಗ್ರೀನ್ ಕಲರ್ ನೇಚರ್ನ ರೆಪ್ರೆಸೆಂಟ್ ಮಾಡುತ್ತೆ, ಬ್ಯಾಲೆನ್ಸ್ನ ಕೊಡುತ್ತೆ, ರಿಫ್ರೆಶ್ಮೆಂಟ್ನ ಕೊಡುತ್ತೆ, ರಿಲ್ಯಾಕ್ಸೇಷನ್ನ ಕೊಡುತ್ತೆ ಮತ್ತು ರಿಫ್ರೆಶ್ಮೆಂಟ್ನ ಕೊಡುತ್ತೆ. ಸೊ ಮಕ್ಕಳು ಸ್ಕೂಲಿಂದ ಬಂದಾಗ ಗ್ರೀನ್ ಎನ್ವಿರಾನ್ಮೆಂಟ್ನ ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಅವ್ರಿಗೆ ಫೀಲ್ ತುಂಬ ಚೆನ್ನಾಗಾಗತ್ತೆ. ಲಾಂಗ್ ಅವರ್ಸ್ ಸ್ಟಡೀಸ್ ಆದಮೇಲೆ ಮಕ್ಕಳು ಗ್ರೀನ್ನ ನೋಡಿದಾಗ ಕೂಡ ಅವರ ಮನಸ್ಸು ಶಾಂತ ಆಗತ್ತೆ, ರಿಫ್ರೆಶ್ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಾಗ ನಿಮ್ಮ ಮನೆ ವಾತಾವರಣ ಗ್ರೀನಾಗಿ ಇಟ್ಕೊಂಡ್ರು ಕೂಡ ಅದು ಯೂಸ್ಫುಲ್ ಆಗುತ್ತೆ. ಸೊ ಜಾಸ್ತಿ ಗಿಡ ಬೆಳೆಸೋದಾಗಿರ್ಬೋದು, ಪಾಟ್ಸ್ಗಳನ್ನ ಇಡೋದಾಗಿರ್ಬೋದು, ಅಥವಾ ಬೆಡ್ರೂಮಲ್ಲಿ ನೀವು ಯೂಸ್ ಮಾಡೋ ಕಲರ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಕೈಂಡ್ ಆಫ್ ವೇಸಲ್ಲಿ ನೀವು ಗ್ರೀನ್ನ ಯೂಸ್ ಮಾಡ್ಬೋದು. ಆರೆಂಜ್ ಕಲರ್ ಬ್ರಿಂಗ್ಸ್ ಎಂಥೂಸಿಯಾಸಮ್. ಕೆಲವೊಬ್ಬರು ಮಕ್ಕಳು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಸೊ ಆಗ ನೀವು ಆರೆಂಜ್ ಕಲರ್ಸ್ನ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಅದು ಅವ್ರಿಗೆ ಸೋಷಲಿ ಕನೆಕ್ಟ್ ಆಗೋದಕ್ಕೆ ಕೂಡ ಯೂಸ್ ಆಗುತ್ತೆ. ಪರ್ಪಲ್ ಇನ್ಸ್ಪೈರ್ಸ್ ಇಮ್ಯಾಜಿನೇಷನ್, ಕ್ರಿಯೇಟಿವ್ ಥಿಂಕಿಂಗ್, ಸ್ಟೋರಿ ಟೆಲ್ಲಿಂಗ್, ಆರ್ಟಿಸ್ಟಿಕ್ಸ್ ಎಕ್ಸ್ಪ್ರೆಷನ್ಸ್ಗೆ ಇದು ಮೋಟಿವೇಶನ್ ಕೊಡುತ್ತೆ. ವೆನ್ ಚಿಲ್ಡ್ರನ್ ಪೇಂಟ್, ಕಲರ್, ಕ್ರಿಯೇಟ್ ಆರ್ಟ್, ಅದು ತುಂಬ ಅವ್ರಿಗೆ ಎಕ್ಸ್ಪ್ರೆಸಿವ್ ಆಗಿ ಪೇಷನ್ಸ್ನ ಇಂಪ್ರೂವ್ ಮಾಡುತ್ತೆ, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡುತ್ತೆ, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ಕಲರ್ ಒಂದೇ ಸಲ ಎಲ್ಲ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡಲ್ಲ, ಬಟ್ ಅದರಲ್ಲಿ ಒಂದು ಪೀಸ್ನ, ಒಂದು ಫೀಲಿಂಗ್ಸ್ನ, ಎಮೋಷನ್ಸ್ನ ತಂದುಕೊಡುತ್ತೆ. ಇನ್ಮೇಲೆ ಯಾವುದೇ ವಸ್ತುನ ತಗೋಬೇಕಾದ್ರೂ, ಮನೇನ ಡೆಕೋರೇಟ್ ಮಾಡಬೇಕಾದ್ರೂ ಕೂಡ ಯಾವ ಕಲರ್ನ ಯೂಸ್ ಮಾಡಿದ್ರೆ ನನ್ನ ಮಗುಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಕಲರ್ಸ್ನ ಯೂಸ್ ಮಾಡಿ. ಸೊ ಕಮೆಂಟಲ್ಲಿ ತಿಳಿಸಿ ಯಾವ ಕಲರ್ಸು ನೀವು ನಿಮ್ಮ ಮಗುವಿನ ಮೇಲೆ ಟ್ರೈ ಮಾಡಿದ್ರಿ ಅಂತ.